ತೆಗೆದಿಲ್ವಾ ಅಂಗಡಿಯವರು? ಬೆಳಿಗ್ಗೆ ಹೇಳಿದ್ರಲ್ಲ ಫೋನ್ ಮಾಡಿ ಬರ್ತೀನಿ ಅಂತ. ನಾನು ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಅವ್ರಿಗೆ ಒಂದು ಪೂಜೆ ವಸ್ತು ಕೊಟ್ಟಿದ್ದೀನಿ, ಅದಕ್ಕೆ ಅದನ್ನು ತೊಗೊಂಡೋಗಿ ಇವತ್ತು ನಾನು ದೇವಸ್ಥಾನದಲ್ಲಿ ಇಡಬೇಕದು. ಅದಕ್ಕೆ ಒಳ್ಳೆ ಯೋಗ ಇದೆ ನಿಮಗೆ. ಯೋಗ ಬರುತ್ತೆ ಇನ್ನೊಂದು 2 ದಿವಸದಲ್ಲಿ ನೋಡಿ. ದುಡ್ಡು ಇಸ್ಕೊಳ್ಳಲ್ಲ ನಾನು. ನಿಮ್ಮ ಮುಖದ ಲಕ್ಷಣನೇ ಹೇಳ್ತಾ ಇದೆ. ಆಗತ್ತೆ ಕೆಲಸ ಈ ಸತಿ. ಈ ನಗು ಸದಾ ಹಿಂಗೆ ಇರ್ಬೇಕು ನಿಮಗೆ. ಆಗತ್ತೆ ನೋಡಿ. ಅವ್ರು ಹೇಳಿದ್ದನ್ನು ನಾನೇ ಹೇಳಿದ್ದೀನಿ. ನನಗೇನು ಹೇಳ್ಕೊಟ್ಟಿಲ್ಲ ಅವರು ಅಲ್ವಾ? ಮನೆ ಹತ್ರ ಏನಾದರೂ ಹೂವಿನ ಗಿಡ ಬೆಳೆಸಿದ್ದೀರಾ? ನಿಮ್ಮ ಮನೆ ಹತ್ರ ಯಾವ ಹೂವು ಹಾಕಿದ್ದೀರಾ? ಕರೆಕ್ಟಾ ನಾನು ಹೇಳಿದ್ದು? ನನಗೆ ಗೊತ್ತಾ ಹೂವಿನ ಗಿಡ ಹಾಕಿರೋದು ಅಲ್ವಾ? ಅಷ್ಟೇ, ಯೋಚನೆ ಮಾಡಬೇಡಿ. ಅಲ್ಲೇ ಯೋಗ ನಿಮ್ಮದು ಶುರು ಆಗೋದು. ನಿಮ್ಮ ಹತ್ರ 11 ರೂಪಾಯಿ ಇದೆ, 21 ರೂಪಾಯಿ ಇದೆಯಾ ಇವಾಗ? 5 ರೂಪಾಯಿ ಅಷ್ಟೇ ಸಾಕು. ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಮಾಡಿಕೊಡ್ತೀನಿ. ತೊಗೊಂಡೋಗಿ ಗಿಡಕ್ಕೆ ಮುಟ್ಟಿಸಿ ನಿಮ್ಮ ಮನೆ ಒಳಗಡೆ ಇಡಿ. ಇರಲಿ, ಒಳ್ಳೇದಾಗಲಿ. ಯೋಗ ಅನ್ನೋದು ಎಲ್ರಿಗೂ ಬರಲ್ಲ ಅದು. ಈಗ ಹೂವಿನ ಗಿಡ ಹಾಕಿದ್ರಿ ನಿಮ್ಮ ಮನೆ ಹತ್ರ, ನನಗೆ ಗೊತ್ತಾ ಹೂವಿನ ಗಿಡ ಹಾಕಿರೋದು? ಬಿಳಿ ಹೂವು ಅಂತ ಹೇಳಿದೆ ನಾನು. ಹೌದಾ? ನನಗೆ ಹೆಂಗೆ ಗೊತ್ತು? ಪ್ರಮೋಷನ್ ಆಯ್ತು. ಆಯ್ತಾ? ಒಳ್ಳೇದಾಗಿ ಒಳ್ಳೇದಾಗಿ. ಈಗ ಸರ್ ಇದಾಗಿದ್ದೆ ನಾನು PC ಆಗಿದೆ. ಈಗ ದಬ್ಬೆದಾರಾಗಿ ಪ್ರಮೋಷನ್ ಕೊಟ್ಟರೆ ಸ್ವಾಮಿ. ಒಳ್ಳೇದಾಗಿ ಕ್ರೀಮ್ ಈಗ. ಥ್ಯಾಂಕ್ ಯು ಸ್ವಾಮಿ. ಒಳ್ಳೇದಾಗಿ ಇರಲಿ. ಕಾಸು ಏನಾರು ಕೊಡ್ಲಾ ಸ್ವಾಮಿ? ಇಲ್ಲ ಬೇಡ ದುಡ್ಡೆಲ್ಲ 1 ರೂಪಾಯಿ ಮುಟ್ಟಲ್ಲ ಯಾರ್ದು. ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡ್ತೀನಿ ನಾನು, ಗೊತ್ತಲ್ವಾ? ಆಯ್ತು ಸ್ವಾಮಿ. ಟೀಗೆ ಕುಡಿತೀರಾ ಸ್ವಾಮಿ? ಬೇಡಿ 5 ರೂಪಾಯಿ ಕಾಯಿನ್ ಕೊಡಿಲಿ ನೋಡಿ. ಹಿಂಗೆ ಇಡ್ತೀನಿ. ಹಿಸಕಬಾರ್ದು ಇದು. ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಜೋಬಲ್ಲಿ ಹಾಕ್ಕೋಬೇಕಿದು. ನಿಮ್ಮ ಯೋಗ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಯೋಗ ಇರುತ್ತೆ ನಿಮಗೆ ಅಂತ. ಆಯಿತಾ? ಕೈ ಮುಗಿರಿ. ಆ ಕಡೆ ಆ ದಿಕ್ಕಲ್ಲಿ ಕಣ್ಣು ಮುಚ್ಕೊಳ್ಳಿ. ನೆನೆಸ್ಕೊಳ್ಳಿ. ಅದು ಯಾವ ಹೂವು? ನಿಮ್ಮ ಗಿಡದ ಹೂವು ಯಾವುದು? ಗಿಡದ ಹೂವು ಯಾವುದು ನಿಮ್ಮದು ಹೂವು? ಜ್ಞಾಪಿಸ್ಕೊಳ್ಳಿ. ಒಂದು ಸತಿ ಗಿಡ ಜ್ಞಾಪಿಸ್ಕೊಳ್ಳಿ. ಅನ್ನಿ ಕಾ. ಯಾಕಂದ್ರೆ ಇವೆರಡಕ್ಕೂ ಸಂಬಂಧ ಹೊಂದಿರೋಂಥದ್ದು, ಬೆಕ್ಕುಗೂ ಕಾಗೆಗೂ. ಗೊತ್ತಾಯ್ತಾ? ಕಾಗೆ ಬೆಳಗ್ಗೆ ಕೂಗ್ತವೆ, ರಾತ್ರಿ ಹೊತ್ತು ಬೆಕ್ಕು ಕೂಗ್ತವೆ. ಗೊತ್ತಾ? ಕೇಳಿಸ್ಕೊಂಡಿದ್ದೀರಾ ರಾತ್ರಿ ಬೆಕ್ಕು ಕೂಗೋದು? ಕೇಳಿಸ್ಕೊಂಡಿಲ್ಲ ನೀವು. ಅವ್ರ ಮನೆ ಹತ್ರ ನೋಡಿ ಒಂದು ಕಪ್ಪು ಬೆಕ್ಕಿತ್ತು. ಯಾರೋ ಮಾಡಿಸ್ಕೊಳ್ಬಿಟ್ಟಿದ್ರು. ಅವ್ರು ಪ್ರಮೋಷನ್ ಆಗಬಾರ್ದು ಅಂತ ಬೆಕ್ಕನ್ನು ಓಡಿಸಿದ್ದೆ ನಾನು ಕುಂತಿದ್ದ ಜಾಗದಲ್ಲಿ. ನಿಮ್ಮ ಯೋಗ ನೋಡಿ ಹೆಂಗೆ ಶುರು ಆಗುತ್ತೆ ಈಗ. ಇದು ನಿಮ್ಗೆ ಹಗುರ ಅನ್ಸುತ್ತಾ? ನೋಡಿ ನೀವು ಕೊಟ್ಟರೆ ಕಾಸು ಹಗುರ ಅನ್ನಿಸ್ತಾ ಇದೆಯಾ? ಹಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ. ಅನ್ನಿ. ನಗಬಾರ್ದು. ಕಾ ಜೋರಾಗಿ ಅನ್ಬೇಕು. ಕಾ ಹಗುರ ಅನ್ನಿಸ್ತಾ ಇದೆಯಾ? ಒಳ್ಳೆ ಯೋಗ ನಿಮ್ಗೆ ಶುರು ಆಗುತ್ತೆ. ಸ್ವಲ್ಪ ಹೊತ್ತು ನಿಮ್ಗೆ ಏನೇನು ಆಗ್ಬೇಕು ಅದನ್ನೆಲ್ಲ ಬೇಡ್ಕೊಳ್ಳಿ. ಆಯಿತಾ? ಬೇಡ್ಕೊಳ್ಳಿ. ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ. ನಿಮ್ಗೆ ಏನೇನು ಆಗ್ಬೇಕು ಅನ್ನೋದು ಅದನ್ನೆಲ್ಲ ಬೇಡ್ಕೊಳ್ಳಿ ನೀವು. ಸರಿ ಹೋಗುತ್ತೆ ನಿಮಗೆ. ಕ್ಯಾಮ್ರಾ ಇದ್ದ ಎಲ್ಲಿ ಗುರುಗಳೇ? ಅಲ್ಲೆಲ್ಲಾದರೂ ಕ್ಯಾಮ್ರಾ ಇದೆ ಅಂತ ಕೇಳ್ತಾವ್ರಿ ಇವ್ರು ನನಗೆ. ಯಾವ್ದು ಬೇಕು ಅಂತ. ಈಗ ಅಂದುಬಿಟ್ರಲ್ಲ ನೀವು, ನಾನು ಬರ್ತೀನಿ ಬಿಡಿ. ಬೇಡ ಬಿಡಿ. ನೀವು ಈ ಥರ ಮಾತಾಡಿದ್ರಲ್ವಾ, ಇನ್ನು ಯಾವತ್ತೂ ಬರೋದಿಲ್ಲ. ನಾವು ಬಕ್ರ ಮಾಡ್ತೀವ. ನಾವು ಹೊಟ್ಟೆ ತೂಕ ಕಡಿಮೆ ಇದೆ. ಅವ್ರ ಹಣೆ ಬರ ಚೆನ್ನಾಗಿತ್ತು ಅಂದರೆ ಅದು ಇರುತ್ತೆ. ಮುಂದೆ ಒಳ್ಳೇದಾಗೋದಿತ್ತು ಅಂದರೆ 5 ರೂಪಾಯಿ ಕಾಯಿನ್ ಮಯ ಆಗುತ್ತೆ. ತೆಗೆದು ನೋಡಿ. ದೇವ್ರ ದಯದಿಂದ ಕೈ ಮುಕ್ಕೊಳ್ಳಿ. ನೀವು ಕೈ ಮುಕ್ಕೊಂಡು ನಿಂತ್ಕೊಳ್ಳಿ. ಏನಾಗಿದೆ? ಎಷ್ಟು ಕೊಟ್ರಿ? 5 ರೂಪಾಯಿ. ಇಲ್ಲಿ 5 ರೂಪಾಯಿ ಕೊಟ್ರ ನೀವು? ಕಣ್ಣು ಮುಚ್ಕೊಂಡು ನಾನು ಹಿಂದೆ ಬನ್ನಿ. ನೋಡಿ ಎಲ್ಲಿ ಹೋಗಿದೆ ದುಡ್ಡು ನಿಮಗೆ ಗೊತ್ತಾಗತ್ತೆ ಈಗ. ಬನ್ನಿ, ಅದು ಎತ್ಕೊಂಡು ಬನ್ನಿ. ಚಪ್ಪಲಿ ಹಾಕೊಂಡು ಬನ್ನಿ. ಹೋಗ್ರಿ ಫಸ್ಟು. ಇಲ್ಲಿ ಎಕ್ಕಿನ ಗಿಡ ಇದೆ, ಅಲ್ಲಿ ಇರ್ತಾವ್ರು ದುಡ್ಡು. ಅವ್ರಿಗೆ ವಾಪಸ್ ಕೊಟ್ಬಿಡಿ. ಇವ್ರು ಕರ್ಕೊಂಡು ಕೈ ಮುಕ್ಕೊಂಡು ನೀವು ಕರ್ಕೊಂಡು ಹೋಗಿ ಬನ್ನಿ. ನಾನು ಕರ್ಕೊಂಡು ಹೋಗ್ಲಾ? ಎಲ್ಲಿರುತ್ತೆ ಕೊಡಿ. ಪೇಪರ್ ಜೋಬಲ್ಲಿ ಇಟ್ಕೊಳ್ಳಿ. ಬನ್ನಿ. ಈ ಜಾಬ್ ನೀವು ಇಟ್ಕೊಳ್ಳಿ ಅಪ್ಪ. ಇದು ನೀವು ತಿರುಗಿ ನೋಡ್ಬೇಡಿ, ಬಿಸಾಕ್ಬಿಡಿ. ಅವ್ರು ಕರ್ಕೊಂಡು ನಡೀರಿ. ಯಾವುದೋ ಒಂದು ಗಿಡ ಸಿಕ್ಕಿದ್ರೆ ಸಾಕು ನಮಗೆ ಅಲ್ವೇ? ಕಣ್ಣು ಮುಚ್ಕೊಂಡು ಬನ್ನಿ. ಗಿಡ ಕೈ ಬೇರು. ಈ ಸ್ಥಳನೇ ನಿಮ್ಗೆ ಸಿಕ್ಕಿರೋಂಥದ್ದು. ಕೈ ಮುಚ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಬೇಡ್ಕೊಳ್ಳಿ. ಕಣ್ಣು ಮುಚ್ಕೊಂಡು ತಿಳಿ. ಹಿಂತಿರುಗಿ ಕೈ ಮುಗಿರಿ. ದೇವ್ರ ಕೈ ಮುಗಿರಿ. ಅದನ್ನು ಹುಡುಕಿ. ಈ ಸ್ಥಳದಲ್ಲಿ ಎಲ್ಲಾದರೂ ಇರುತ್ತೆ ನೋಡಿ, ಹುಡುಕಿ. ನಿಮಗೆ ಸಿಗಬೇಕದು. ಏನಿದೆ? ಈ ಕಡೆ ತಿರುಗಿ. ಹೆಂಗೆ ಸಿಕ್ತು? ಹೆಂಗೆ ಬಂತು ಇಲ್ಲಿಗೆ? ಕೆಲವನ್ನ ತರ್ಕ ಮಾಡಬಾರ್ದು, ಕೆಲವನ್ನ ಇದು ಮಾಡಬೇಕು ಅಲ್ವಾ? ನಂಬಿಕೆ ಅನ್ನೋದು ಮುಖ್ಯ ಅಲ್ವೇ? ನನ್ನ ನೀವು ಬಕ್ರ ಅಂತೀರಾ ನೀವು. ಹಂಗಲ್ಲ, ನಿಮ್ಮನ್ನೆಲ್ಲ ಬರಲ್ಲ ನಾನು. ಇನ್ನು ಯಾವತ್ತೂ ಈ ಕಡೆ ಬರಕ್ಕೆ ಹೋಗೋದಿಲ್ಲ. ನೀವು ನಕ್ಕೊಂಡು ನೀವು ನನಗೆ ಮಾಡಿದ್ರಲ್ಲ ಅವಮಾನ ಮಾಡಿದ್ರು. ನೋಡಿ ಹೇಳ್ತಾ ಇದ್ರೆ ಹಂಗೆ ಮಾಡ್ತಾರೆ. ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಚಿಕ್ಕ ಕಾಣಿಕೆ ತಗೋಬೇಕು. ಈಗ ನಾವಿದ್ದೀವಿ ಪಾಂಡವಪುರದಲ್ಲಿ. ಅಣ್ಣ ಹೌದು, ನೀವೇನೋ ಬಕ್ರ ಅಂದ್ರಿ ಫಸ್ಟು, ಆಮೇಲೆ ಯಾಮಾರ್ಬಿಟ್ರಾ? ನಿಜ ಅನ್ಕೊಂಬಿಟ್ರಾ?